ಹಾಯ್ ಹಲೋ, ನಾನು ವೀಕ್ಷಿತನಮ್ಮ. ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಇವತ್ತು ತುಂಬ ದಿನದ ಮೇಲೆ ಒಂದು ವಿಡಿಯೋ ಹಾಕಿದ್ದೇವೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಏನಾಯಿತು ಅಂತ ಎಲ್ಲ ಶೇರ್ ಮಾಡಿದ್ದೇವೆ, ನೀವೆಲ್ಲ ನೋಡಿ. ಎಲ್ಲ ಕೆಲಸ ಆಯಿತು, ಅಡಿಗೆ ತಿಂಡಿ ಎಲ್ಲ ಆಯಿತು. ಈಗ ಪಾತ್ರೆ ಕೆಲಸದವಳು ತೊಳೆದಿಟ್ಟು ಹೋಗಿದ್ದಾಳೆ, ಅದನ್ನೆಲ್ಲ ಒತ್ತರೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತಿಂಡಿ. ಒಬ್ಬರಿಗೆ ಇಬ್ಬರಿಗೆ ಪಡ್ಡು, ನನ್ನ ಮಗಳಿಗೆ ಕಪ್ಪರ್ ದೋಸೆ, ಅದು ನಮ್ಮ ಮಂಗಳೂರು ಸ್ಟೈಲ್ ದೋಸೆ, ಮತ್ತೆ ಅವಳ ಅತ್ತೆಗೆ ಮಸಾಲೆ ದೋಸೆ ಬಾಜಿ, ನಮ್ಮ ಅಳಿಯನಿಗೆ ಓಟ್ಸ್. 4 ಐಟಮ್ ತಿಂಡಿ ಇವತ್ತು. ಈಗ ಕಪ್ಪರ್ ದೋಸೆ ಮಾಡ್ತೇನೆ. ಕಪ್ಪರ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾರ್ಮಲ್ ದೋಸೆ ಇಟ್ಟ? ಇಲ್ಲ, ನಾರ್ಮಲ್ ದೋಸೆ ಇಟ್ಟಲ್ಲ. ಇದಕ್ಕೆ ಅಕ್ಕಿ ನಾವು ಊರಲ್ಲಾದರೆ ರೈಸ್ ಹಾಕ್ತೇವೆ. ಇಲ್ಲಿ ದಪ್ಪ ಅವಲಕ್ಕಿ ಹೇಳ್ತಾರಲ್ಲ, ಅದನ್ನು ನಾನು ನೀರಲ್ಲಿ ನಿಲ್ಲಿಸಿ ಅಕ್ಕಿಯೊಟ್ಟಿಗೆ ಅದನ್ನು ಕಡ್ದಿಟ್ಟಿದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಈ 3 ಐಟಮ್ ಕಡ್ದಿಟ್ಟು ದೋಸೆ ಮಾಡೋದು. ಸ್ವಲ್ಪ ಟೇಸ್ಟಿಗೆ ಉಪ್ಪು. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿಗಡಿ ಚಟ್ನಿ ಒಣಗಿಸಿದ್ದು, ಮತ್ತೆ ಕಡಲೆ ತೊಂಡೆಕಾಯಿ, ಮತ್ತೆ ಒಣಮೀನು. ನನ್ನ ಮಗಳಿಗೆ ಅದೇ ಬೇಕಂತೆ ಊಟಕ್ಕೆ. ತಿನ್ನೋದು ಮಾತ್ರ ಸ್ವಲ್ಪ. ಅದ್ರ 3 ಐಟಮ್ ಇವತ್ತು ಹೇಳಿದಾಳೆ. ಈ ದೋಸೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ದೋಸೆ ರುಚಿ ಒಂದೊಂದು ರೀತಿ ಮಾಡ್ತಾರಮ್ಮ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಗಂಜಿ, ಈ ಥರ ಚಟ್ನಿ. ಮತ್ತೆ ಇದು ಡ್ರೈ ಸಿಗಡಿ, ಇದು ಊರಿಂದಲೇ ಬರುವಾಗ ತಗೊಂಡು ಬಂದೆ ನಾನು. ಯಾವಾಗ ಅವಳು ಚಟ್ನಿ ಬೇಕಂತ ಕೇಳ್ತಾಳೆ, ಆವಾಗ ಈ ಮಸಾಲ ಕಟ್ಟು ಇದು ಮಿಕ್ಸ್ ಮಾಡಿ ಅವಳಿಗೆ ಕೊಡೋದು. ತುಂಬ ಟೇಸ್ಟ್ ಆಗ್ತದೆ ಇದರಲ್ಲಿ ಗಂಜಿ ಊಟ ಮಾಡಲಿಕ್ಕೆ. ಮತ್ತೆ ವೆಜ್ಜಿಗೆ ಕಡಲೆ ಮತ್ತೆ ತೊಂಡೆಕಾಯಿ ಮತ್ತೆ ಟೊಮೆಟೊ ಸಾರು. ಸಂಜೆ ತಿಂಡಿಗೆ ಮಸಾಲ ಪುರಿ ಮಾಡ್ಬೇಕಂತ ಮಗಳು ಹೇಳಿದಾಳೆ. ಅದಕ್ಕೆ ಮಸಾಲ ಕಡ್ದು ಇಟ್ಟಿದ್ದೇನೆ ನಾನು, ಬನ್ನಿ ತೋರಿಸ್ತೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, 4 ಹಸಿಮೆಣಸು, ಒಂದು ಚಿಕ್ಕ ತುಂಡು ಶುಂಠಿ, 2 ಹೆಸರು ಬೆಳ್ಳುಳ್ಳಿ, ಮತ್ತೆ ಒಂದು ಏಲಕ್ಕಿ, ಒಂದು ಚಿಕ್ಕ ತುಂಡು ಲವಂಗ, ಇಷ್ಟು ಹಾಕಿ ನಾನು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ಇದು ಬಟಾಣಿ, ಇದೀಗ ಕುಕ್ಕರಲ್ಲಿ ಹಾಕಬೇಕು. ಇದು ಸ್ವಲ್ಪ ನೀರು, ಒಂದು ಅರಿಶಿನ ಹಾಕಿ ಒಂದು 2 ಸೀಟಿ ಮಾಡಿ ತೆಗೆದ್ರೆ ಆಯ್ತು. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ, ಸ್ವಲ್ಪ ಅರಿಶಿನ, 2 ಸೀಟಿ ಮಾಡಿದ್ರೆ ಆಯ್ತು. ಇದು ಸಿಹಿ ಬೇಕಂದವರಿಗೆ ಮಾತ್ರ. ಸ್ವಲ್ಪ ಹುಣಸೆ ಹುಳಿ ರಸ ಮತ್ತೆ ಸ್ವಲ್ಪ ಬೆಲ್ಲ. ಅದೀಗ ನಾನು ಒಂದು ಬಾಣಲೆಗೆ ಹಾಕಿ ಕುದಿಸ್ತೇನೆ. ಸ್ವಲ್ಪ ದಪ್ಪ ಆಗ್ಬೇಕದು. ಉಳಿದದೆಲ್ಲ ಸಂಜೆ ಮಾಡ್ತೇನೆ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತೆ ಟೀಗೆ ನೀವೆಲ್ಲ ಬನ್ನಿ ಟೀ ಕುಡಿಲಿಕ್ಕೆ. ಸ್ವಲ್ಪ ದಪ್ಪ ಆಗಲಿ, ಮತ್ತೆ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು. ಆದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ ಈಗ. ಸಂಜೆ 4 ಗಂಟೆ ಆಗ್ತಾ ಬಂತು. ಇನ್ನೇನು ಮಸಾಲೆ ಪುರಿಗಂತ ಎಲ್ಲ ರೆಡಿ ಮಾಡ್ತಾರೆ. ನನಗೆ ಹುಷಾರಿಲ್ಲ ಅಂತ ಅಮ್ಮ ಬಂದಿದ್ದಾರೆ ಆಯಿತಾ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಬೇಕು, ಕಪ್ಪರ್ ರೊಟ್ಟಿ ಮಾಡಿದ್ರು ಇವತ್ತು. ನಿನ್ನೆ ಏನು ಮಾಡಿದ್ದು, ನನಗೆ ನೀರು ದೋಸೆ ಮತ್ತು ಎಟ್ಟಿ ಸಾರು ಮಾಡಿದರು, ಅದನ್ನು ತಿಂದೆ. ಆಮೇಲೆ ಇವತ್ತು ಎಲ್ಲ ಮಂಗಳೂರು ಸ್ಟೈಲ್ ಊಟನೇ ಮಾಡಿಕೊಡ್ತಾ ಇದ್ದಾರೆ. ನನಗಿಷ್ಟ, ಅದು ಉಡುಪಿ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಅಮ್ಮ ನನಗೆ ಕೇರ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ನಾನು ದೀಪ ಅವ್ರಿಗೆ ಹೆಂಗೆ ಕೇರ್ ಮಾಡ್ತೀವಿ ಅಂದರೆ, ಅವ್ರ ಟ್ಯಾಬ್ಲೆಟ್ಸ್, ಅವರ ವೆಲ್ನೆಸ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ದೀಪ ಅವ್ರಿಗೆ ಯಾವಾಗಲೂ ಮಲ್ಟಿವೈಟಮಿನ್ಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ. ಮಾಮಿಗೆ, ಅಮ್ಮನಿಗೆ, ಮಾಮನಿಗೆ, ಪಪ್ಪನಿಗೆ ಎಲ್ಲರಿಗೂ ಮಲ್ಟಿವೈಟಮಿನ್ಸ್ ಕೊಡ್ತಾನೆ ಇರ್ತಾರೆ ಅವರು. ಬಿಕಾಸ್ ಏಜ್ ಆದಮೇಲೆ ಬೇಕಲ್ವ, ತುಂಬ ಇಂಪಾರ್ಟೆಂಟ್. ಇನ್ನು ಅವರ ಕೂದಲಿಗಂತ ನಾನು ಚಾಕ್ಲೇಟ್ ಕೊಡ್ತೀನಿ, ಬಯೋಟಿನ್. ಹೌದು, ದಿವಸ ಒಂದೊಂದು ತಿಂತಾ ಇರ್ತೇನೆ. ಇಲ್ಲಿ ಬರ್ತಾ 8 ಇದೆ ಇನ್ನ ಅಂತ ಅಂದಿದ್ದಾರೆ. ಅದು ಬಯೋಟಿನ್ ತಿಂತಾರೆ. ಸೊ ಅವರ ಸ್ಕಿನ್ಗಂತ ನಾನು HK ವೈಟಲ್ಸ್ ಅವರ ಈ ಒಂದು ಗ್ಲುಥಿಯಾನ್ ವೈಟಮಿನ್ C ಆರೆಂಜ್ ಫ್ಲೇವರಲ್ಲಿರುವಂಥ ಎಫರ್ವೆಸೆನ್ಸ್ ಟ್ಯಾಬ್ಲೆಟ್ಸ್ನ ಕೊಡ್ತೀನಿ ಫಾರ್ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಇದ್ರೂ ರೆಡ್ಯೂಸ್ ಆಗುತ್ತೆ ಇದು. ಸೊ ಅವರ ಸ್ಕಿನ್ಗೆ ಇದನ್ನು ಕೊಡ್ತೀನಿ, ಕೂದಲಿಗೆ ಬಯೋಟಿನ್ ಆ್ಯಂಡ್ ಬಾಡಿ ಆ್ಯಂಡ್ ಓವರಾಲ್ ವೆಲ್ನೆಸ್ಗೆ ಮಲ್ಟಿವೈಟಮಿನ್ಸ್. ಇದನ್ನು ಪ್ರತಿದಿನ ನೀವು ಕನ್ಸ್ಯೂಮ್ ಮಾಡ್ಬೋದು ಆಯಿತಾ. ಒಂದು ಟ್ಯಾಬ್ಲೆಟ್ ನೀರಿಗೆ ಹಾಕಿದಾಗ ಫಿಸ್ ಬರುತ್ತೆ,
ಅದನ್ನು ನಾರ್ಮಲಾಗಿ ಕುಡಿಯೋದು. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ. ನಿಮಗೆ ಗೊತ್ತಿತ್ತಾ ಗ್ಲುಟಥಿಯಾನ್ ಇಸ್ ಅ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಸ್ಕಿನ್ಗೆ ಅಂತ. ಮೆಲಾನಿನ್ ಪ್ರೊಡಕ್ಷನ್ನ ಕಮ್ಮಿ ಮಾಡೋದ್ರ ಜೊತೆಗೆ ಲಿವರ್ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ ಆ್ಯಂಡ್ ಬ್ರೈಟನ್ಸ್ ಸ್ಕಿನ್, ಜೊತೆಗೆ ಗ್ಲೋ ಕೂಡ ಕೊಡುತ್ತೆ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಟ್ಯಾಬ್ಲೆಟ್ನ ಈ ಥರ ತಗೊಂಡು ನೀರಿಗೆ ಹಾಕಿ ಅದನ್ನು ಕುಡಿತೀವಿ. ಸೊ ಮೆಲಾನಿನ್ ಏನು ಮಾಡುತ್ತೆ ಗೊತ್ತಾ? ಇಟ್ಸ್ ಅ ಪಿಗ್ಮೆಂಟ್. ನಮ್ಮ ಬಾಡಿನಲ್ಲಿ ಅನ್ಇವನ್ ಸ್ಕಿನ್ ಟೋನ್, ಡಾರ್ಕ್ ಸ್ಪಾಟ್ಸ್ಗೆ, ಡಲ್ನೆಸ್ಗೆಲ್ಲ ರೆಸ್ಪಾನ್ಸಿಬಲ್ ಆಗುತ್ತೆ. ಗ್ಲುಟಥಿಯಾನ್ ಏನು ಮಾಡುತ್ತೆ? ಮೆಲಾನಿನ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಹೌ ಇಟ್ ಬ್ರೈಟನ್ಸ್ ಆ್ಯಂಡ್ ಗಿವ್ಸ್ ಅ ಗ್ಲೋಯಿಂಗ್ ಸ್ಕಿನ್. ಇನ್ನು HK ವೈಟಲ್ಸ್ ಅವರ ಒಂದು ಗ್ಲುಟಥಿಯಾನ್ ಟ್ಯಾಬ್ಲೆಟಲ್ಲಿ 600 mg L ಗ್ಲುಟಥಿಯಾನ್ ಇದೆ, ವಿಚ್ ಮೀನ್ಸ್ ಹೈಯರ್ ದೆನ್ ಮೋಸ್ಟ್ ಬ್ರ್ಯಾಂಡ್ಸ್ ಆಯಿತಾ. ವೈಟಮಿನ್ C, ವೈಟಮಿನ್ E ಇದೆ ಆ್ಯಂಡ್ ಹ್ಯಾಲುರಾನಿಕ್ ಆ್ಯಸಿಡ್ ಇದೆ, ವಿಚ್ ಎಕ್ಸಾಕ್ಟ್ಲಿ ಈಸ್ ದ ರೀಸನ್ ಯಾಕೆ ಸ್ಕಿನ್ ಬ್ರೈಟನ್ ಅಪ್ ಆಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಆಗುತ್ತೆ. ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಡಲ್ನೆಸ್, ಡ್ರೈ ಸ್ಕಿನ್ಗೆ ಎಲ್ಲನೂ ಸೊಲ್ಯೂಷನ್ ಆಗುತ್ತೆ. ಎನಿ ಟೈಮ್ ಆಫ್ ದ ಡೇ ಜಸ್ಟ್ ಒನ್ಸ್ ನೀವು ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಸಾಕು. ವೆರಿ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಆ್ಯಡೆಡ್ ಶುಗರ್ ಇಲ್ಲ. ನಿಮಗೂ HK ವೈಟಲ್ಸ್ ಅವರ ಈ ಒಂದು ಎಫೋವೆಸೆನ್ಸ್ ಗ್ಲುಟಥಿಯಾನ್ ಟ್ಯಾಬ್ಲೆಟ್ಸ್ ಬೇಕು ಅಂದರೆ ನನ್ನ ಕೂಪನ್ ಕೋಡ್ VEEK10 ಅಂತ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಆಫರ್ ಸಿಗುತ್ತೆ HK ವೈಟಲ್ಸ್ ವೆಬ್ಸೈಟಲ್ಲಿ. ಮಿಸ್ ಮಾಡದೆ ಚೆಕ್ ಮಾಡಿ. ನಾನು ಕನ್ಸ್ಯೂಮ್ ಮಾಡ್ತೀನಿ, ಅಮ್ಮನೂ ಕನ್ಸ್ಯೂಮ್ ಮಾಡ್ತಾರೆ. ನೀವು ಹಲವಾರು ವೀಡಿಯೋಸಲ್ಲಿ ನೋಡಿರ್ಬೋದು ನಾನು ಇದನ್ನು ಕನ್ಸ್ಯೂಮ್ ಮಾಡೋದು. ವೆರಿ ಸಿಂಪಲ್ ಸ್ಟೆಪ್ಸ್. ಲಿಂಕ್ಸ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಈಗ ಸಂಜೆ ಆಯಿತು, 4 ಆಯಿತು. ಮಸಾಲ ಪೂರಿಗೆ ಎಲ್ಲ ಐಟಮ್ ರೆಡಿ ಮಾಡಿ ಇಟ್ಟಿದ್ದೇನೆ. ಏನೇನು ಐಟಮ್ ಅಂತ ತೋರಿಸ್ತೇನೆ. ಇದು ರೆಡಿ ಪೂರಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸಿಹಿ ನೀರು, ಅಂದರೆ ಬೇಕಾದರೆ ಮಾತ್ರ, ಬೇಡದವರು ತಿನ್ನಬೇಕಂತಲೇ ಇಲ್ಲ. ಮತ್ತು ಇದು ಟೊಮೆಟೊ ಒಂದು ಅರ್ಧ, ಇದು ಶೇಮಿಗೆ. ಮಸಾಲ ಪೂರಿಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಈಗ ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ. ಬಟಾಣಿ ಬೆಂದಿದೆ, ಅದೀಗ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಆಲೂಗಡ್ಡೆನ ಹಾಕಬೇಕಿತ್ತು, ನಾನು ಹಾಕಲಿಲ್ಲ. ಯಾಕಂದರೆ ಮಗಳಿಗೆ ಯಾವುದು ಇಷ್ಟ ಆಗೋದಿಲ್ಲ, ಅದು ಹಾಕ್ತಾ ಇಲ್ಲ ಇದಕ್ಕೆ. ಇದು ಸ್ವಲ್ಪ ಅಂದರೆ ಒಂದು 50% ಸ್ಮ್ಯಾಶ್ ಮಾಡಬೇಕು. ಮನೆಯಲ್ಲಿ ನಿಮ್ಮದು ಮಕ್ಕಳೆಲ್ಲ ಕೇಳಿದರೆ ಸಿಂಪಲ್ಲಾಗಿ ಈ ಥರ ಮಸಾಲೆ ಪುರಿ ಮಾಡಿಕೊಡ್ಬೋದು. ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವರು ತಿನ್ಬೋದು. ಮನೆಯಲ್ಲಿ ಮಾಡಿದರೆ ಅಷ್ಟೇನು ಖರ್ಚಾಗೋದಿಲ್ಲ. ಹೊರಗಡೆ ಒಂದು ಪಾನಿಪುರಿ ಮಸಾಲೆ ಪುರಿಗೆ ಕಮ್ಮಿ ಅಂದರೆ 50 ರೂಪಾಯಿ ಇರ್ತದೆ. ಮನೆಯಲ್ಲಿ ಮಾಡಿದರೆ ಒಂದು 100 ರೂಪಾಯಿಲಿ ಒಂದು 8 ಜನ ತಿನ್ಬೋದು. ಈಗ ಒಗ್ಗರಣೆಗೆ ಎಣ್ಣೆನೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು. ನಾನು ತುಪ್ಪ ಹಾಕ್ತಿದ್ದೇನೆ. ಇದು ಗರಂ ಮಸಾಲ ಪೌಡ್ರು, ಒಂದು ಸ್ವಲ್ಪ ಹಾಕಬೇಕು ಫ್ಲೇವರಿಗೆ. ಇಷ್ಟು ಹಾಕಿದರೆ ಸಾಕು. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ. ಈಗ ಆಗ ರೆಡಿ ಮಾಡಿಟ್ಟು ರುಬ್ಬಿದ ಮಸಾಲೆ ಹಾಕುವ. ಇದು ಅಂದರೆ ಒಂದು 5 ನಿಮಿಷ ಬೇಕು ಕುದಿಬೇಕಾದ್ರೆ. ಕುದಿತಾ ಇರುವಾಗ ಸ್ಮ್ಯಾಶ್ ಮಾಡಿದ ಬಟಾಣಿ ಹಾಕಬೇಕು. ಟೇಸ್ಟಿಗೆ ಉಪ್ಪು ಹಾಕಬೇಕು. ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳ್ಳಗೇನೂ ಮಾಡಬಾರ್ದು. ಮೀಡಿಯಮ್ ಇಟ್ಟರೆ ಅದು ಪೂರಿಗೆ ಎಳ್ಕೊಳ್ಬಾರ್ದು. ಎಳ್ಕೊಂಡ್ರೆ ಅದು ಅಷ್ಟು ಚೆಂದ ಆಗೋದಿಲ್ಲ ತಿನ್ನಲಿಕ್ಕೆ. ಸ್ವಲ್ಪ ಲಿಕ್ವಿಡ್ ಥರ ಬರಬೇಕು ಪೂರಿ, ಮತ್ತು ಅದರ ಗ್ರೇವಿ ನಮಗೆ ಬಾಯಿಗೆ ಸಿಗಬೇಕು. ಆಗಲೇ ಅದು ತುಂಬ ಟೇಸ್ಟ್ ಬರೋದು ತಿನ್ನಲಿಕ್ಕೆ. ರುಚಿಗೆ ಬೇಕಾದಷ್ಟು ಉಪ್ಪು. ಅಂದರೆ ಮಸಾಲೆ ಪೂರಿ ಅಂದರೆ ತುಂಬ ಥರ ಮಾಡ್ತಾರೆ. ನಾನಿವತ್ತು ಸಿಂಪಲ್ಲಾಗಿ ಮಾಡಿದ್ದೇನೆ. ಬೇರೆ ಬೇರೆ ಐಟಮ್ಸ್ ಹಾಕಿ ಮಾಡ್ಬೋದು. ನನ್ನ ಮಗಳಿಗೆ ಕೆಲವೊಂದು ಐಟಮ್ ತಿನ್ನಲಿಕ್ಕಾಗೋದಿಲ್ಲ. ಅವಳು ಏನು ಇಷ್ಟಪಡ್ತಾಳೆ ಇವತ್ತು ಅಷ್ಟು ಮಾತ್ರ ಹಾಕಿ ಮಾಡಿದೆ ನಾನು. ಇನ್ನೂ ಬೇಕಾದರೆ ತೆಳ್ಳಗೆ ಮಾಡ್ಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಬೋದು. ಬಟಾಣಿ ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಸಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಮತ್ತೆ ಆಫ್ ಮಾಡಿ ಗ್ಯಾಸ್. ಈಗ ಇದು ಯೆಲ್ಲೋ ಕಲರ್ ಬಂದಿದೆ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗ್ರೀನ್ ಬರ್ತದೆ, ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಅಂದರೆ ಈ ಥರ ಕಲರ್ ಬರ್ತದೆ. ನಿಮಗೆ ಯಾವುದು ಬೇಕೋ ಆ ಥರ ಮಾಡ್ಬೋದು. ಅದು ಯಾಕೆ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ? ಕೊತ್ತಂಬರಿ ಸೊಪ್ಪು ಇತ್ತು, ಖಾಲಿ ಆಯಿತು. ಹೇಳಬೇಕಿತ್ತಲ್ಲ, ತರ್ಬೋದಿತ್ತಲ್ಲ. ಎಷ್ಟು ಸಲ ಅಂಗಡಿಗೆ ಕಳಿಸೋದಲ್ವಾ, ಅದಕ್ಕೆ ಹೇಳಲಿಲ್ಲ. ಗಾರ್ನಿಷಿಗೆ ಇಟ್ಟಿದ್ದೇನೆ ಕಟ್ ಮಾಡಿ, ಇದಕ್ಕೆ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಹಾಕಲಿಲ್ಲ. ನಾನು ಹೇಗೆ ಕಂಡಿಡ್ದೆ ನೋಡಿ, ನನಗೆ ಗೊತ್ತಿತ್ತು ಇದು ಯಾಕೆ ಕಲರ್ ಗ್ರೀನ್ ಇಲ್ಲ. ನಾನು ಮಗಳಿಗೆ ಹೇಳಲಿಲ್ಲ ಬೇಕಂತಲೇ, ನನಗೆ ಆವಾಗಲೇ ಗೊತ್ತ. ಏನೋ ಅಂದ್ರು ಅಮ್ಮ. ಏನೇನು? ನಾನೇ CID ಅಂದರೆ ನನ್ನ ಮಗಳು ಡಬಲ್ CID ಅಲ್ವಾ? ನಿಮಗೂ ಅನ್ನಿಸ್ತಾ ಇಲ್ವಾ ಕಲರ್ ಯಾಕೆ ಹಿಂಗೆ ಅಂತ? ಹೌದು. ಜನರು ಕೇಳ್ತಾರೆ ಇದೇನು ಮಸಾಲೆ ಪುರಿ, ಇದು ಉಡುಪಿ ಮಸಾಲೆ ಪುರಿ.
ಸ್ವಲ್ಪ ದಪ್ಪ ಆದರೆ ನೀರು ಸೇರಿಸ್ಬೋದು. ಒಂದು ಉಪ್ಪು ನೋಡುತ್ತೇನೆ ಬಟ್ ಪಾನಿಪುರಿ ಏನು ಚಾವಲ್ ಪಾನಿಪುರಿ ಈಸಿ ಅಂದರೆ ಅದು ಸಹ ಇಷ್ಟೇ ಟೈಮ್ ಬೇಕು. ಅದಕ್ಕೆ ಆಲೂಗಡ್ಡೆ ಮತ್ತು ಈರುಳ್ಳಿ, ಹಸಿ ಈರುಳ್ಳಿ ಗೊತ್ತಲ್ವಾ, ಅವತ್ತು ಊರಲ್ಲಿ ಮಾಡಿದ್ದೇವೆ. ನಾಳೆ ಪಾನಿಪುರಿ ಅದೆಲ್ಲ ಬೇಯಿಸಿ ಅದು ಸ್ಮ್ಯಾಶ್ ಮಾಡಿ ಅದು ಸಪ್ರೇಟ್ ಮಸಾಲ ಮಾಡಿ ಇಡಬೇಕು. ನಾನು ನನ್ನ ಅಣ್ಣ ಒಂದ್ಸತಿ ಕೋವಿಡ್ ಟೈಮಲ್ಲಿ ಪಾನಿಪುರಿ ಕಾಂಪಿಟೇಷನ್ ಮಾಡಿದ್ದಾರೆ ಇವರು ಅಣ್ಣ ತಂಗಿ. ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಯಾಕೆ ಇಷ್ಟು ದಿನ ವ್ಲಾಗ್ ಹಾಕ್ತಾ ಇರಲಿಲ್ಲ ಅಂತ. ಬಿಕಾಸ್ ನನಗೆ ಹುಷಾರಿಲ್ಲ, ಸೊ ಅಮ್ಮ ಬಂದಿದ್ದಾರೆ, ಹಾಗಾಗಿ ಸೊ ನಾನು ಬ್ರೇಕ್ ತಗೊಂಡಿದ್ದೀನಿ. ಇವತ್ತೇನೋ ನನ್ನನ್ನು ನಾನು ಪುಷ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಡೋಣ ಅಂತ. ಸೊ ಜಾಸ್ತಿ ವೀಡಿಯೋದಲ್ಲಿ ಅಮ್ಮನೇ ಇದ್ದಾರೆ. ಐ ಹೋಪ್ ಆದಷ್ಟು ಬೇಗ ರಿಕವರ್ ಆಗ್ತೀನಿ, ಒಂದಷ್ಟು ವೀಡಿಯೋಸ್ ಮಾಡ್ಬೋದು. ಆಗ್ತೀನಾ? ಬೇಗ ಆಗ್ತಾಳೆ. ಹಾಂ ಆಯ್ತಂತೆ. ಇವಾಗ ಮಸಾಲೆ ಪುರಿ ಮಾಡಿಕೊಡ್ತಾರೆ, ತಿನ್ನೋಣ. ಇದೀಗ ಆಗಿದೆ, ಸಾಕು. ಎಷ್ಟು ಪ್ಲೇಟಿಗೆ? ನಮ್ಮ ಮನೆಯಲ್ಲಿ ಮಸಾಲೆ ಪುರಿ ತುಂಬಾ ಚೀಪು, 10 ರೂಪಾಯಿಗೆ ಒಂದು ಪ್ಲೇಟ್. ಅಷ್ಟೇನಾ? ಅಷ್ಟೇ. ನಾನು ಎಷ್ಟು ಪ್ಲೇಟ್ ಬೇಕು? ನನಗೆ ಫ್ರೀ ಹಾಕ್ಕೊಡಿ. ನಿಮಗೆ ಫ್ರೀ ಆಗಿ ಕೊಡ್ತೇನೆ, ಯಾಕಂದ್ರೆ ನನ್ನ ಅಳಿಯನ ಹೆಂಡತಿ ಅಲ್ವಾ, ಅದಕ್ಕೆ. ಈ ಥರ ಹುಡಿ ಹುಡಿ ಮಾಡಬೇಕು. ಕ್ರಿಸ್ಪಿ ಇದ್ರೆ ಪೂರಿ ಒಳ್ಳೇದಾಗ್ತದೆ. ಅದು ಬಿಸಿ ಬಿಸಿಗೆ ಕ್ರಿಸ್ಪಿ ಪೂರಿ ತುಂಬ ಟೇಸ್ಟ್ ಬರ್ತದೆ. ಪೂರ ಕೈಟ್. ಸ್ವಲ್ಪ ಟೊಮೆಟೊ, ಸ್ವಲ್ಪ ಈರುಳ್ಳಿ, ಶೇಂಗಾ ಪಾಡ್ರೆ, ಒಂದು ಪ್ಲೇಟ್ ಮಸಾಲ ಪೂರಿ ರೆಡಿ. 10 ರೂಪಾಯಿ ಪ್ಲೇಟಿಗೆ. ಇದು ಅಪ್ಪಾಜಿಗೆ ತಗೊಂಡೋಗಿ ಕೊಡು. ಪರಿಮಳ ಉಂಡ? ಅಪ್ಪಾಜಿ ಗೊತ್ತಿರೋ. ಒಳ್ಳೆ ಆಗಿದಾ? ಏನಿದು? ಸುಡ್ತಾ ಐತೆ ಮಸಾಲೆ ಪುರಿ. ಎಂಥದ್ದು ಐತೆ ಇದು ಒಳಗಡೆ ಅಂತ. ನೋಡಿ, ಖಾರ, ಆಮೇಲೆ ಬಿಸಿ, ಚೆನ್ನಾಗೈತೆ ಅಂತೆ. ದೀಪು ತಿನ್ನರು ಅಂದ ನೀರು ನಿತ್ತ ಒಂದು ಪಾಡ್ದಾರೆ ಇರ್ನೇಕ. ಅಂದ ಅವು ಪಾಡ್ದೆ, ಎಣ್ಣೆಗೆ ಪಾಡ್ದೆ. ಶುಕಾತನ ಇಡತನ ಯಮ್. ಶುಕಾತನ ಸ್ವೀಟ್, ಖಾರ ಎಲ್ಲನೂ ಇದೆ. ಮಸಾಲೆ ಪುರಿ ತಿಂತೀವಿ, ಆಮೇಲೆ ಸಿಗ್ತೀವಿ. ಎಲ್ಲರದು ಟೀ ಹೊತ್ತಾಯಿತು, ಮಸಾಲ ಪುರಿ ತಿಂದು ಆಯಿತು. ಈಗೆಲ್ಲ ಕ್ಲೀನ್ ಕೆಲಸ. ಅಮ್ಮಂದ್ರಿಂದ ಕೆಲಸ ಇದೆ ಅಲ್ವಾ, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಕ್ಲೀನ್ ಮಾಡೋದು, ತೊಳೆಯೋದು, ಅಷ್ಟೇ ಅಮ್ಮಂದ್ರ ಕೆಲಸ. ತಿನ್ನಿಸೋದು ಮಕ್ಕಳಿಗೆ. ಆಯ್ತಾ ಕೆಲಸ ಎಲ್ಲ ಆಯ್ತು. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು. ನಾನು ಅಮ್ಮನಿಗೆ ಹೇಳ್ತೀನಿ, ಅದು ಇದು ಎಲ್ಲ ಮಾಡಕ್ ಹೋಗ್ಬೇಡಿ, ಮತ್ತೆ ಹೆಲ್ತ್ ಪ್ರಾಬ್ಲಮ್ ಬಂದ್ರೆ ಸುಮ್ಮನೆ ಅದನ್ನು ಸಮಸ್ಯೆ. ಇಲ್ಲಿದ್ದಾರಲ್ಲ ಡಾಕ್ಟರ್ ಮನೆಯಲ್ಲಿ ಇರುದಲ್ವಾ ನಾನು. ಇದೇ ಕಾನ್ಫಿಡೆನ್ಸ್ ಎಲ್ರಿಗೂ. ಏನಾದ್ರೂ ಆದ್ರೆ ಡಾಕ್ಟರ್ ಇದಾರಂತ, ಪಾಪ ಡಾಕ್ಟರ್ ಟೆನ್ಷನ್ ಆಮೇಲೆ. ಬಿಕಾಸ್ ನಾಳೆ ಬರ್ತಾರೆ ಪಾತ್ರೆ ತೊಳಿಯೋರು, ಅವ್ರು ತೊಳಿತಾರೆ ಅಂದ್ರೆ ಅವ್ರಿಗೆ ಸಮಾಧಾನನೇ ಇಲ್ಲ. ಹೌದು, ಯಾಕಂದ್ರೆ ಅವರಿದ್ದಾಗ ನಡೀತದೆ. ನಾವೇನಾದ್ರೂ ಬಂದ್ರೆ ಅಡಿಗೆ ಸಹ ಜಾಸ್ತಿ, ಪಾತ್ರೆನೂ ಜಾಸ್ತಿ. ನನ್ಗಂತ ಅದನ್ನ ನೋಡಿ ಕುತ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ಇವಳು ಎಷ್ಟು ಸಲ ಬೈದ್ರು ನಾನು ಕೇಳುವುದೇ ಇಲ್ಲ ಆ ವಿಷಯದಲ್ಲಿ. ಸೊ ಅವ್ರು ತೊಳಿತಾ ಇರ್ತಾರೆ, ನಾನು ಎಷ್ಟಪ್ಪ ಕೆಲಸ ಮಾಡ್ತಾರೆ. ಬಿಕಾಸ್ ನನಗನ್ಸುತ್ತೆ ಇಲ್ಲಿ ಬಂದು ರೆಸ್ಟ್ ಇರಲ್ಲ, ಅವ್ರ ಮನೆಯಲ್ಲೇ ರೆಸ್ಟ್ ಇರುತ್ತೆ ಅಲ್ವಾ ಅಂತ. ಸೊ ನಾನು ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ಒಂದಷ್ಟು ಬ್ಲೌಸಸ್ ಬಂದಿತ್ತು ಆಯಿತಾ. ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ನಾನು ನೋಡಿಲ್ಲ, ನನಗೆ ನೋಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು. ಬಿಕಾಸ್ ಐ ವಾಸ್ ವೆರಿ ಅನ್ವೆಲ್ ಆಯಿತಾ. ಅಮ್ಮ ನೋಡಿದ್ರು ತುಂಬ ಚೆನ್ನಾಗಿದೆ,
ಚೆನ್ನಾಗಿದೆ, ಅಮ್ಮ ಅತ್ತೆ ಮಾತಾಡ್ಕೋತಾ ಇದ್ರು ಹಾಗೆ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಅಂತ. ಸೊ ಐ ಥಾಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನೊಂದು ತಪ್ಪು ಮಾಡಿದ್ದೀನಿ ಆಯಿತಾ. ಲಾಸ್ಟ್ ಟೈಮ್ ಇವರೇ ನಂಗೆ ಚೆನ್ನಾಗಿರೋ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ರು, ವಿಡಿಯೋ ಪಡೆದಿತ್ತು ಇನ್ಸ್ಟಾಗ್ರಾಮ್ಡು. ಅದನ್ನ ನಾನು ಅವ್ರ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ಅಂತ ಹೇಳಿದಿನ. ಎಷ್ಟು ಜನ ಅವರು ಕಾಲ್ ಮಾಡೋದಂತೆ ನಾಗರಬಾವಿನಲ್ಲಿ ಎಲ್ಲಿ ಎಲ್ಲಿ ಅಂತ. ಪಾಪ ಹೌದು ಹೆಸರು ಕಟ್ಟ ನನಗೆ ಮಿಸ್ ಆಗಿ ನಾನು ಹೇಳಿಬಿಟ್ಟೆ ಅದು. ಸೊ ಕರೆಕ್ಟಾಗಿರೋ ಅಡ್ರೆಸ್ ಹಾಕ್ತೀನಿ ನೋಡಿ, ಅವರೇ ನನಗೆ ಮತ್ತೆ ಸ್ಟಿಚ್ ಮಾಡಿದ್ದಾರೆ. ಅವ್ರು ಇವತ್ತಿನ ತನಕನೂ ತುಂಬ ಜನ ನಾಗರಬಾವಿನಲ್ಲಿ ಎಲ್ಲಿ, ನಾಗರಬಾವಿನಲ್ಲಿರೋರು ಇವಾಗ ಹೆಸರುಘಟ್ಟಕ್ಕೆ ಹೋಗೋಕ್ಕಾಗಲ್ಲ, ತುಂಬ ದೂರ ಇದೆಯಲ್ಲ. ಸೊ ನಾನು ಕರೆಕ್ಟಾಗಿರೋ ಅಡ್ರೆಸ್ ಹಾಕಿದ್ದೀನಿ. ನೀವು ದಾಸರಳ್ಳಿ, ನಾಗಸಂದ್ರ ಸುತ್ತಮುತ್ತ ಇದ್ರೆಲ್ಲ ಈಸಿಯಾಗಿ ಹೋಗ್ಬೋದು. ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡಿದೆ, ಪರ್ಫೆಕ್ಷನ್ ಗೊತ್ತಾ. ಲಾಸ್ಟ್ ಟೈಮ್ ಒಂದೇ ಚೂರು ಆಲ್ಟ್ರೇಷನ್ ಇರಲಿಲ್ಲ. ಸೊ ಐ ಥಾಟ್ ಹೈಲಿ ರೆಕಮೆಂಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಹಾಗೇನೂ ಸಾರೀಸ್ ತೋರಿಸ್ತೀನಿ ನಂದು. ನಾನು ಒಂದು ಚಿತ್ರಕಲಾ ಪರಿಷತ್ತಲ್ಲೇ ಶಾಪ್ ಮಾಡಿದ್ದು, ಇನ್ನೊಂದು ಸೆಲೆಬ್ರಿಟಿ ಸಾರಿ ಥರ ಇದೆ ತೋಜಲೆಗೆ. ಫಸ್ಟ್ ಒಂದು ಈರೊಂದೈತೆ ಬ್ಲೌಸ್ ತೋಜಲೆ. ಫಸ್ಟ್ ಬಂದ್ಬಿಟ್ಟು ಈ ಬ್ಲ್ಯಾಕ್ ಸಾರಿ ಆಯಿತಾ, ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ಫ್ಲೋರಲ್ ಪ್ರಿಂಟ್ ಇದೆ. ಅಮ್ಮ ಹೇಳೋದು ಬ್ಲ್ಯಾಕ್ ಸಾರಿ ಎಲ್ಲೂ ಹಾಕಂಗಿಲ್ಲ, ನನ್ನ ಪ್ರಕಾರ ಫೇರ್ವೆಲ್ಗೆ ಹಾಕ್ಬೋದು, ಈವ್ನಿಂಗ್ ಪಾರ್ಟೀಸ್ ಎಲ್ಲ ಇದ್ರೆ ಹಾಕ್ಬೋದು ಅಂತ ಅವ್ರು ಹೇಳ್ತಾರೆ. ನನ್ನ ಹತ್ರ ಮದುವೆ ಆದಮೇಲೆ ಒಂದೇ ಒಂದು ಬ್ಲ್ಯಾಕ್ ಸಾರಿ ಇದೆ, ಅದನ್ನು ಹಾಕೋದಕ್ಕೆ ಚಾನ್ಸ್ ಇರಲಿಲ್ಲ ಆಯಿತಾ. ಮೊನ್ನೆ ಯಾವುದೋ ವೀಡಿಯೋಗೆ ಹಾಕಿದ್ದೆ, ನೀವು ನೋಡಿರ್ಬೋದು ಯೂಟ್ಯೂಬ್ ಶಾರ್ಟ್ಸಲ್ಲಿ, ಬಿಡೋದೇ ಎಲ್ಲ ಬ್ಲ್ಯಾಕ್ ಸಾರಿ ಹಾಕೋದಕ್ಕೆ. ಬಟ್ ಇಟ್ಸ್ ಆ್ಯಕ್ಚುಲಿ ನೈಸ್. ಅದ್ರ ಬ್ಲೌಸ್ ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ತೋಜಲೆಗೆ ಯಾವ ಸೀರೆ, ಅದರಲ್ಲಿ ಇವಾಗ ಈ ಥರದ್ದು ಫ್ಲೋರಲ್ ಇದೆಯಲ್ಲ, ಅದನ್ನು ಅವರು ಬಸ್ಟ್ ಏರಿಯಾದಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಸಿಂಪಲ್ ನೆಕ್ ಲೈನ್ ಮಾಡಿದ್ದಾರೆ. ಆ್ಯಂಡ್ ಅಮ್ಮನಿಗೂ ಹಾಕ್ಬೋದು. ಇದು ನನಗೆ ಇಷ್ಟ ಆಯಿತು. ಒಂದೇ ಒಂದು ಕರೆಕ್ಷನ್ ಅಂದರೆ ಈ ಡೋರಿ, ನನಗಿನ್ನ ಒಂದು ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟ್ ಆಗಿರೋ ಡೋರಿ ಹಾಕಿಸ್ಬೇಕು ಅಂತ ಇದ್ದೀನಿ. ಸೊ ಅವ್ರಿಗೆ ಹೇಳ್ತೀನಿ ಇದನ್ನು ಡಿಫ್ರೆಂಟಾಗಿ ಮಾಡಿಕೊಡಿ ಅಂತ. ಅದು ಒಂದು. ಬಟ್ ಅದರ್ವೈಸ್ ಇಸ್ ಬ್ಯೂಟಿಫುಲ್. ನೆಕ್ಸ್ಟು ಬ್ಲ್ಯಾಕ್ ಸಾರಿ ಆಯಿತಾ. ಬಟ್ ಇಂಟ್ರೆಸ್ಟಿಂಗ್ ಏನು ಅಂದರೆ ಇದಕ್ಕೆ ಪ್ಲೇನ್ ಬ್ಲ್ಯಾಕ್ ಆಯಿತಾ, ಈ ಥರ ಬುಟ್ಟ ಬುಟ್ಟ ಇದೆ. ಇದಕ್ಕೆ ಬಂದಿರೋ ಬ್ಲೌಸ್ ನೋಡಿ ಅಂತೆ ಪಿಂಕ್, ಗೊತ್ತೇ ಆಗಲ್ಲಲ್ಲ ಇದು ಇದ್ರದ್ದು ಅಂತ. ಸೊ ಅವರು ಬ್ಲ್ಯಾಕ್ ಕಲರ್ ಈ ಥರ ವರ್ಕ್ ಮಾಡಿದ್ದಾರೆ, ಮಧ್ಯದಲ್ಲಿ 2 ಕಡೆ ವಿಂಡೋಸ್ ಕೊಟ್ಟಿದ್ದಾರೆ, ಕ್ಲೋಸ್ಡ್ ನೆಕ್ ಇಟ್ಟಿದ್ದಾರೆ. ಸಿಂಪಲ್ ಎಲಿಗೆಂಟ್ ಬ್ಲೌಸಸ್ನ ಸ್ಟಿಚ್ ಮಾಡಿಸಿದ್ದೀನಿ ಈ ಸತಿ. ಸೊ ದ್ಯಾಟ್ ನಿಮಗೂ ಇಷ್ಟ ಆಗುತ್ತೆ ಈ ಥರ ಕಲೆಕ್ಷನ್ಸ್ ಅಂತ. ನಾನು ಹೇಳಲೇ ಇಲ್ಲ ಈ ಥರ ನೆಕ್ಲೈನ್ ಮಾಡಿ ಆ ಥರ ಮಾಡಿ ಅಂತ. ಅವ್ರಿಗೆ ಬಿಟ್ಬಿಟ್ಟಿದೆ ನಿಮ್ಗೆ ಏನು ಬೇಕಾದರೂ ಮಾಡಿ ಅಂತ. ಅವರು ಏನೇನು ಡಿಸೈನ್ ಆಗುತ್ತೆ ಅದನ್ನು ಮಾಡಿದ್ರು. ಇದೆಲ್ಲ ಕಾಮನ್ ನೆಕ್ಲೈನ್. ಈ ಥರದ ನೆಕ್ಲೈನ್ ಸುಮಾರು ಬ್ಲೌಸ್ ಇದೆ, ಬಟ್ ಬ್ಯಾಕ್ ಡಿಫ್ರೆಂಟ್ ಆಗಿದೆ. ಇದು ನನ್ನ ಫೇವ್ರೆಟ್, ಅಮ್ಮನ ಫೇವ್ರೆಟ್. ಈ ಸೀರೆ ನಾವು ಸಾರಾ ಅನ್ನೋ ಸ್ಟೋರ್ HSR ಇಂದ ಹೋಗಿ ತಗೊಂಡು ಬಂದಿದ್ದು. ಎಷ್ಟು ಬ್ಯೂಟಿಫುಲ್ ಇದು, ಸೆಲೆಬ್ರಿಟಿ ಡಿಸೈನರ್ ವೇರ್ ಥರ. ತುಂಬ ಜನ ಸೆಲೆಬ್ರಿಟೀಸ್ ಈ ಕಲರ್ ಹಾಕಿರೋದನ್ನು ನೀವು ನೋಡಿರ್ಬೋದು. ಅಂದರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾರಿ ಆಯಿತಾ. ಫಂಕ್ಷನ್ಗೆಲ್ಲ ಎದ್ದು ಕಾಣಿಸುತ್ತೆ. ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿರೋದು ನೋಡಿ ಅವರು. ಆ ಡೀಟೇಲಿಂಗ್, ಮುತ್ತುಗಳು ಕೊಟ್ಟಿರೋದು, ಸೀಕ್ವೆನ್ಸ್ ವರ್ಕ್ ಆಗಿರ್ಬೋದು. ನನ್ನ ಫೇವ್ರೆಟ್ ಕಪ್ಸ್. ಇಟ್ಸ್ ಸೋ ಬ್ಯೂಟಿಫುಲ್. ತಿರ್ಗಲೆಗೆ ಲುಕ್ ಎಟ್ ದಿಸ್ ವರ್ಕ್, ಎಷ್ಟು ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಗೊತ್ತಾ ಬ್ಯಾಕ್ ನೆಕ್ನ. ಅಂದರೆ ಟ್ರೆಡಿಷ್ನಲ್ ಸಾರಿಗೆ ಒಂದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಂಗಿದೆ. ಇದನ್ನ ಫೇವ್ರೇಟ್ ಅತ್ತೆ, ತುಂಬ ಇಷ್ಟ. ಡಿಸೈನ್ ಇಷ್ಟ, ಒಳ್ಳೆ ಮಾಡಿದ್ದಾರೆ ಡಿಸೈನ್. ನನಗೆ ಸಾರಿನಲ್ಲಿ ಕನ್ಫ್ಯೂಷನ್ ಇತ್ತು ಆಯಿತಾ. 2 ಸೀರೆ ಇತ್ತು ಅಂಗಡಿನಲ್ಲಿ. ಒಂದು ಮೈಸೂರು ಸಿಲ್ಕ್ ಸಾರಿ, ಒಂದಿದು. ಅದನ್ನು ಬ್ಯೂಟಿಫುಲ್ ಕಲರಲ್ಲಿ ಇತ್ತು. ಆಮೇಲೆ ನಾನು ಆಡಿಯನ್ಸ್ನ ಕೇಳಿದೆ ಯಾವ್ದು ತಗೊಳ್ಳಿ ಇದೆರಡರಲ್ಲಿ ಅಂತ. ಅವ್ರು ನನ್ನ ಕನ್ಫ್ಯೂಸ್ ಮಾಡಿಬಿಟ್ರು. ಅರ್ಧ ಜನ ಅದಕ್ಕೆ 50% ವೋಟ್, ಇದಕ್ಕೆ 50% ವೋಟ್. ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಅಂದ್ಕೊಂಡೆ ಮೈಸೂರು ಸಿಲ್ಕ್ ಸಾರಿ ಸುಮಾರಿದೆ ನನ್ನ ಹತ್ರ, ಇದು ತಗೊಳ್ಳೋಣ ಅಂತ ಇದು ತಗೊಂಡೆ ನಾನು. ಒನ್ ಆಫ್ ಮೈ ಫೇವ್ರೆಟ್ ಸಾರಿ. ಇದನ್ನು ಒಂದು ಸ್ಪೆಷಲ್ ಡೇಗೆ ಹಾಕೋಬೇಕು ಅಂತ ಹಾಗೆ ಎತ್ತಿಟ್ಟಿದ್ದೀನಿ ನಾನು. ಈ ಸಾರಿ ತಗೊಂಡಿರೋ ಸ್ಟೋರ್ ನಂಬರ್ ಹಾಕಿರ್ತೀನಿ, ನಿಮಗೆ ಬೇಕು ಅಂದರೆ. HSR ಅಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಯಿತಾ ಅವ್ರ ಸ್ಟೋರಲ್ಲಿ. ಇದು ನಾನು ತಗೊಂಡಿರೋ ಸಾರಿ. ಚಿತ್ರಕಲಾ ಪರಿಷತ್ ಬರುತ್ತಲ್ಲ, ನಾನು ಹೋಗ್ತಾ ಇರ್ತೀನಲ್ವಾ, ನನಗೆ ಸಾಫ್ಟ್ ಆಗಿರೋ ಕಾಟನ್ ಸಾರೀಸ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಆಯಿತಾ. ಆ್ಯಂಡ್ ಇದು ಕಲರ್ ಇರಲಿಲ್ಲ, ಕಲರ್ ಶೋಕತ್ತೆ, ಕಲರ್ ಚಂದ ಉಂಟು. ಇದಕ್ಕೂ ಈ ಥರ ಸಿಂಪಲ್ ಬ್ಲೌಸ್, ಫ್ರಂಟ್ ನೆಕ್ ನೋಡಿ ಈ ಥರ ಕೊಟ್ಟಿದ್ದಾರೆ ಬ್ಲೌಸ್ದು ಫ್ರಂಟ್ ಡಿಸೈನ್. ಆ್ಯಂಡ್ ಬ್ಯಾಕ್ ನೆಕ್ ಈ ಥರ ಇದೆ. ಇದ್ರ ಬ್ಯಾಕ್ ನೆಕ್ ಇದು ಅಮ್ಮನಿಗೂ ಹಾಕ್ಬೋದು ಅಂತೆ. ಐ ಲವ್ ದಿಸ್ ಸಾರಿ, ಬ್ಯೂಟಿಫುಲ್ ಸಾರಿ. ಆ್ಯಕ್ಚುಲಿ ನನ್ನ ಬ್ಲೌಸಸ್ ಮೆಜಾರಿಟಿ ಅಮ್ಮನಿಗೆ ಆಗುತ್ತೆ, ಒಂದು ಸ್ವಲ್ಪ ಆಲ್ಟ್ರೇಷನ್, ಸ್ವಲ್ಪ ಶಾರ್ಟ್ ಆಗ್ತದೆ, ಒಂದು 2 ಇಂಚ್. ಬಟ್ ಅವ್ರಿಗೆ ನಾನು ಏನೇನು ಡಿಸೈನ್ ಮಾಡಿದ್ರೆ ಹಾಕೋಕ್ಕಾಗಲ್ಲ. ಸೊ ಅವ್ರು ಹೇಳ್ತಾರೆ ಸಿಂಪಲ್ ಡಿಸೈನ್ ಮಾಡಿಸು ಅಂತ. ಇಲ್ಲಾಂದ್ರೆ ಅವ್ರು ಅದಕ್ಕೆ ಕೈ ಜೋಡಿಸೋದು ಅದು ಇದೇನಾದ್ರು ಮಾಡ್ತಾರೆ. ಬಟ್ ಉಷಾ ಅವರು ಒನ್ ಆಫ್ ದ ಬೆಸ್ಟ್ ಡಿಸೈನರ್ಸ್ ನನಗೆ ಗೊತ್ತಿರೋ ಪ್ರಕಾರ. ಬ್ಯೂಟಿಫುಲ್ ಆಗಿ ಪರ್ಫೆಕ್ಷನಿಂದ ಹೊಲಿತಾರಲ್ಲ. ನಾನು ಮುಂಚೆ ಅವ್ರು ಹೊಲಿದಿರೋಂಥ ಡಿಸೈನ್ಸ್ನೆಲ್ಲ ಹಾಕಿದ್ದೀನಿ. ಆ ಡಿಸೈನ್ಸ್ ನೆನಪಿಲ್ಲ ಅಂದರೆ ಮತ್ತೆ ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ. ಇದೆಲ್ಲ ಡಿಸೈನ್ಸ್ ನನಗೆ ಉಷಾ ಅವರೇ ಸ್ಟಿಚ್ ಮಾಡಿರೋದು. ಸೊ ನಾನು ಕಣ್ಣು ಮುಚ್ಕೊಂಡು ಈ ಸೀರೀಸ್ ಬಂದಾಗ ಅವ್ರಿಗೆ ಕೊಟ್ಬಿಡೆ, ನೀವು ಮಾಡಿ ಸ್ಟಿಚ್ ಮಾಡಿ ಅಂತ. ಸೊ ಇವತ್ತು ಕೊಟ್ಟರು. ತುಂಬ ಡಿಲೇ ಆಯ್ತಾಯ್ತಾ, 1.5 ತಿಂಗಳಾದ್ಮೇಲೆ ನನಗೆ ಬಂತು. ಬಿಕಾಸ್ ಅವರು ಹೊಸ ಸ್ಟೋರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರು.
ಫೈನಲಿ ಸಿಕ್ಕಿದೆ. ಇವಾಗ ನೋಡಿದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನನಗೆ ಹುಷಾರಿಲ್ಲ. ಐ ಥಿಂಕ್ ಎಷ್ಟು ದಿನ ಆದಮೇಲೆ ನಾನು ಇಷ್ಟು ಮಾತಾಡಿದ್ದು? 15 days ಆದಮೇಲೆ. ನಾನು ಬಂದು 10 ದಿನ ಆಯಿತು, ಇವತ್ತೇ ಅವಳು ಈ ಥರ ವಿಡಿಯೋದಲ್ಲಿ ಮಾತಾಡ್ತಿದ್ದಾಳೆ. ಕರೆಕ್ಟ್. ನಾನು ವಿಡಿಯೋಸ್ನೇ ಮಾಡ್ತಾ ಇಲ್ಲ, ಇವತ್ತೇ ಮಾತಾಡಿದ್ದು. ಈ 15 ದಿನದಲ್ಲಿ ನಾನು ಒಂದು ಇವೆಂಟ್ ಅಟೆಂಡ್ ಮಾಡಿದ್ದೀನಿ, ಬೇರೆ ಯಾವ ಕೆಲಸನೂ ನಾನು ಮಾಡಿಲ್ಲ ಗೊತ್ತಾ. ಬಿಕಾಸ್ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ನಾನು ಫೋರ್ಸ್ ಮಾಡೋದು ಬೇಡ, ಫಸ್ಟ್ ನಾನು ರಿಕವರ್ ಆಗ್ತೀನಿ ಅಂತ. ಸೊ ಎಲ್ಲ ಕಡೆ ವರ್ಕ್ ಲೋ ಇದೆ. ವಿಡಿಯೋಸ್ ಮಾಡೋದೇ ನನ್ನ ಕೆಲಸ ಆಯಿತಾ. ಈ ವಿಡಿಯೋಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನನಗೆ ಇನ್ಕಮ್ಮೇ ಬರಲ್ಲ ಅಲ್ಲ. ಸೊ ಅದು ನನಗೆ ಹೊಡ್ತಾ ಬೀಳುತ್ತೆ. ತುಂಬ ಇಂಪಾರ್ಟೆಂಟ್ ನನ್ನ ವೀಡಿಯೋಸ್ ಮಾಡೋದು, ಬಟ್ ಇವಾಗ ಆಗ್ತಾನೇ ಇಲ್ಲ. ಸೊ ನಾನು ಟೇಕಿಂಗ್ ಇಟ್ ಸ್ವಲ್ಪ ಸ್ಲೋ. ಲೆಟ್ಸ್ ಸಿ ಏನಾಗುತ್ತೆ. ಬಟ್ ಅದರ್ವೈಸ್ ಸಾಕು, ಇವತ್ತಿಗೆ ಸಾಕು. ನಮಗಂತೂ ಸುಸ್ತಾಯ್ತಪ್ಪ, ನಮಗೆ. ಬಿಕಾಸ್ ನಾನು ಇದಕ್ಕಿಂತನೂ ಜಾಸ್ತಿ ಒಂದಿನದಲ್ಲಿ 3-4 ವಿಡಿಯೋ ಮಾಡೋಷ್ಟು ಶಕ್ತಿ ಇರುತ್ತೆ. ಇವಾಗ ಆಗ್ತಾ ಇಲ್ಲ, ಬಟ್ ಇಟ್ಸ್ ಓಕೆ, ಇಟ್ಸ್ ಅ ಫೇಸ್, ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಬೇರೆ ಟೈಮಲ್ಲಿ ನಾನು ಬಂದರೆ ಫುಲ್ ಬ್ಯುಸಿ ನಾವಿಬ್ಬರು. ನನ್ನಲ್ಲಿ 1 ನಿಮಿಷ ಅವಳು ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅದೇ ವಿಡಿಯೋ ಮಾಡೋದು, ಏನಾದರೂ ಫುಡ್ ಐಟಮ್ ಮಾಡೋದು, ಹೊರಗೆ ಹೋಗೋದು ಅಷ್ಟೇ. ಹೊರಗಡೆ ಪ್ರಪಂಚ ನೋಡದೆ ನಾನು ಹೊರಗಡೆ ಹೋದಾಗ ಖುಷಿ ಆಗುತ್ತೆ. ಅಂದರೆ ನನ್ನ ದೀಪು ನನ್ನ ಕರ್ಕೊಂಡು ಹೋಗ್ತಾರೆ ಇಂಪಾರ್ಟೆಂಟ್ ಏನಾದರೂ ಇದ್ದಾಗ. ಯಾವಾಗ ಹೋಗ್ಬೇಕು ನನಗೆ, ಅವ್ವ ಪ್ರಪಂಚ ಹೀಗಿದೆಯಾ, ಈ ಥರ ಇದೆಯಾ, ಗಾಳಿ ಇದೆಯಾ, ಜನರೆಲ್ಲ ಏನೇನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಗೊತ್ತಾ. ಬಿಕಾಸ್ ನಾನೊಂದು ಸೋಫಾ ಇದೆ, ಅಲ್ಲೇ ಕೂತಿರ್ತೀನಿ, ಸುಮ್ಮನೆ ಇರ್ತೀನಿ ಇಡೀ ದಿನ. ಅಲ್ಲಿ ಕೂತು ಬೇಜಾರಾಗೋಗಿದೆ. ಸಂಜೆ ಟಿ ವಿ ಹಾಕ್ತಾರೆ ತಾತ, 6 ಗಂಟೆಯಿಂದ 10 ಗಂಟೆ, ಅರ್ಥ ಆಗುತ್ತಿಲ್ವ, ಸುಮ್ಮನೆ ಕೂತ ಟಿ ವಿ ನೋಡ್ತಾನೆ ಇರೋದು, ಇನ್ನೇನು ಮಾಡೋದು. ಆಮೇಲೆ ದೇವರು ಹಾಡು ಕೇಳ್ತಾ ಇರ್ತೀನಿ ನಾನು ಬೆಳಿಗ್ಗೆ, ಮತ್ತು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಹಾಗೆ ದೇವರು ಹಾಡು ಕೂತ್ಕೊಂಡು ಕೇಳ್ತಾ ಇರ್ತೀನಿ. ಅಷ್ಟೇ ಮಾಡ್ತೀನಿ. ಆಮೇಲೆ ಏನು ಕೊಡ್ತಾರೆ ತಿಂತೀನಿ. ನಾನೇನು ಕೊಡ್ತೇನೆ ಅದು ಸ್ವಲ್ಪ ತಿಂತಾಳೆ, ಕೊಟ್ಟಷ್ಟು ತಿನ್ನೋದಿಲ್ಲ. ಸೊ ಇದರಿಂದ ವೆಯ್ಟ್ ಲಾಸ್ ಕೂಡ ಆಗಿದೆ. ಸೊ ನೀವು ಯಾಕೆ ಹೆಂಗಿದ್ದೀರಾ, ವೀಕ್ ಇದ್ದೀರಾ, ಏನಾಯಿತು ಅಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಹೋಪ್ಫುಲಿ ಸೂನ್. ಬಟ್ ಇಟ್ಸ್ ಆಲ್ ಅ ಫೇಸ್, ಇಟ್ಸ್ ಓಕೆ. ಬಟ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಐ ಆಮ್ ಶೋರ್ ನೀವು ಎನರ್ಜೆಟಿಕ್, ಹ್ಯಾಪಿ, ಫುಲ್ ಫ್ಲೆಜ್ ಫ್ಯಾಮಿಲಿ, ಫನ್, ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗೆಲ್ಲ ಕಾಯ್ತಾ ಇರ್ತೀರಾ. ಆ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ನೋಡಿ, ವಿಯೆಟ್ನಾಂ ಟ್ರಿಪ್ ಆಗಿ 1 ತಿಂಗಳು ಜಾಸ್ತಿ ಆಯಿತು, ಆ ವೀಡಿಯೋಸ್ ಇನ್ನೂ ಹಾಕಲಿಲ್ಲ ನಾನು, ಬಿಕಾಸ್ ಎಡಿಟ್ ಮಾಡೋದಕ್ಕೆ ಎನರ್ಜಿನೇ ಇಲ್ಲ ಆಯಿತಾ. ಸೊ ಆದಷ್ಟು ಬೇಗ ಐ ಹೋಪ್ ಆ ಎಲ್ಲ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಅಂಟಿಲ್ ದೆನ್